ಕಮರ್ಷಿಯಲ್ ಸಿಲಿಂಡರ್ಗಳ ಅಲಭ್ಯತೆಯಿಂದಾಗಿ ಇದೀಗ ಬೆಂಗಳೂರಿನ ಐಕಾನಿಕ್ ಹೋಟೆಲ್ಗೂ ಕೂಡ ಯುದ್ಧದ ಬಿಸಿ ತಟ್ಟದೆ. ಎಂಟಿಆರ್ನಲ್ಲಿ ಗರಿ ಗರಿ ಮಸಾಲೆ ದೋಸೆ ತಿನ್ನಬೇಕು ಅನ್ನೋ ಸಲುವಾಗಿ ಬೇರೆ ಬೇರೆ ರಾಜ್ಯಗಳಿಂದ ವಿದೇಶದಿಂದ ಬಂದವರು ಕೂಡ ಇಷ್ಟಪಟ್ಟಿದ್ರು. ಆದರೆ ಇದೀಗ ಯುದ್ಧದ ಪರಿಣಾಮದಿಂದಾಗಿ ಎಂಟಿಆರ್ನಲ್ಲಿ ಸಿಗ್ತಾ ಇದ್ದ ಗರಿ ಗರಿ ದೋಸೆ ಕೂಡ ಕೇವಲ ಬೆಳಗ್ಗೆ ಹೊತ್ತು ಮಾತ್ರ ಸಿಗುತ್ತಂತೆ. ಇನ್ನು ಹೋಟೆಲ್ನಲ್ಲಿ ಇನ್ನೆರಡು ದಿನಕ್ಕೆ ಮಾತ್ರ ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇದ್ದು 2 ದಿನಗಳ ಬಳಿಕ ಹೋಟೆಲ್ ಬಂದ್ ಮಾಡಬೇಕಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಂಟಿಆರ್ ಮ್ಯಾನೇಜರ್ ರಾಘವೇಂದ್ರ ಮಾತನಾಡಿದ್ದಾರೆ. ವಾರ್ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಶುರುವಾಗಿದೆ. ಎಲ್ಲ ಹೋಟೆಲ್ಗಳಲ್ಲೂ ಕೂಡ ಸಿಲಿಂಡರ್ ಸಿಗದೆ ಬೇರೆ ಒಂದು ರೀತಿಯಾದಂಥ ಮೊರೆ ಹೋಗ್ತಾ ಇದ್ದಾರೆ. ಅಂದರೆ ಸೌದೆ ಒಲೆಗಳ ಮುಖಾಂತರವಾಗಿರ್ಬೋದು, ಆ ರೀತಿಯಲ್ಲಿ ಉಪಹಾರಗಳನ್ನ ತಯಾರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾವೀಗ ಲಾಲ್ಬಾಗ್ ರಸ್ತೆಯಲ್ಲಿರುವಂಥ ಶತಮಾನಗಳ ಇತಿಹಾಸ ಉಳ್ಳಂಥ ಒಂದು MTR ಹೋಟೆಲ್ನಲ್ಲಿದ್ದೀವಿ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಈ ಒಂದು ಹೋಟೆಲ್ ಮಾಲೀಕರು ಯಾವ ರೀತಿಯಾಗಿ ಈ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ, ಸಮಸ್ಯೆ ಯಾವ ರೀತಿಯಾಗಿ ಬಗೆಹರಿಸ್ಕೊಂಡಿದ್ದೀರಿ ಸರ್? ಈಗೂ ಕೂಡ ಅಭಾವ ಆಗ್ತದೆ, ಕೆಲವೊಂದು ಕಡೆ ಹೋಟೆಲ್ಗಳನ್ನೇ ಬಂದ್ ಮಾಡ್ತಿದ್ದಾರೆ. ನಿಮ್ಗೆ ಈ ಒಂದು ಸಮಸ್ಯೆ ಯಾವ ರೀತಿಯಾಗಿ ಕಾಡ್ತಾ ಇದೆ? ನಮಗೂ ಸಮಸ್ಯೆ ತಡ್ತಾ ಇದೆ. ನಾವು ಈಗ ಹೇಗಾದರೂ ಮಾಡಿ ಹೋಟ್ಲನ್ನು ಒಂದು ಮುನ್ನಡೆಸಬೇಕು ಅಂತ ಸ್ವಲ್ಪ ಐಟಮನ್ನು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಹೊತ್ತು ದೋಸೆನೇ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ದೋಸೆ ಕೊಡ್ತೀವಿ ಅಂದರೆ ಅದಕ್ಕೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಹೇಗಾದರೂ ಮಾಡಿ ಒಂದು ಇಷ್ಟರವರೆಗೆ ನಮಗೆ ಕರೆಕ್ಟಾಗಿತ್ತು, ಚೆನ್ನಾಗಿತ್ತು. ಬಟ್ ಇವಾಗ ನಾವು ಕೇಳಿದಷ್ಟು ನಮಗೂ ಸಿಗ್ತಾಯಿಲ್ಲ. ನಮಗೆ ಒಂದು ದಿನಕ್ಕೆ 8 ರಿಂದ 10 ಸಿಲಿಂಡರ್ ಬೇಕಾಗುತ್ತೆ. ಆದರೆ ನಮ್ಗೆ ಸಿಗ್ತಾ ಇರೋದು ಈಗ 4 ರಿಂದ 5. ನಾವು ಅದರಲ್ಲೇ ಮ್ಯಾನೇಜ್ ಮಾಡಬೇಕು. ಭಾಳ ಕಷ್ಟ ಆಗ್ತಾಯಿದೆ. ಇನ್ನು ಎಷ್ಟು ದಿನಗಳವರೆಗೂ ನಿಮಗೆ ಸಿಲಿಂಡರ್ ಇಲ್ಲಿ ಸ್ಟಾಕ್ ಇದೆ ಅನ್ನುವಂಥದ್ದು? ನಮಗೆ ಇನ್ನು ಸದ್ಯದ ಮಟ್ಟಿಗೆ 1 ಅಥವಾ 2 ದಿವಸ ಬರ್ಬೋದು. ಅದರ ಮೇಲೆ ಇನ್ನು ಸಿಕ್ಕಿದರೆ ಮಾತ್ರ, ಆಮೇಲೆ ಇಲ್ಲ ಅಂದರೆ ಕಷ್ಟ. ಆಮೇಲೆ ಹೇಗೆ ಸರ್? ಅಂದರೆ ಈಗ 2 ದಿನವರೆಗೂ ಸ್ಟಾಕ್ ಇದೆ, ಅದಾದ ಬಳಿಕ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತೀರಾ? ಸಿಕ್ಕಿದರೆ ಮುನ್ನಡೆಸ್ತೀವಿ, ಇಲ್ಲ ಅಂದರೆ ಮುಂದಿನ ಕ್ರಮ ಕ್ಲೋಸ್ ಮಾಡಲೇಬೇಕಾಗುತ್ತೆ. ಈಗ ಜನರ ಒಂದು ರೆಸ್ಪಾನ್ಸ್ ಯಾವ ಥರ ಇದೆ ಸರ್? ಅಂದರೆ ರೆಗ್ಯುಲರ್ ಆಗಿ ನಿಮ್ಮ ಹತ್ರ ಸಿಗ್ತಾ ಇರುವಂಥದ್ದು, ಅಂದರೆ ತುಂಬ ವರ್ಷಗಳ ಇತಿಹಾಸ ಇದೆ, ಬೇರೆ ಬೇರೆ ಪರ್ಟಿಕ್ಯುಲರ್ ಇದೇ ಟೇಸ್ಟ್ಗೋಸ್ಕರ ಅಂತಲೇ ಜನ ಇಲ್ಲಿ ಹುಡ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಮುಖ್ಯವಾದಂಥ ಫಲಹಾರಗಳು ಉಪಹಾರಗಳು ಸಿಗದೇ ಇದ್ದಾಗ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಿದ್ದೀರಿ? ಜನರ ರೆಸ್ಪಾನ್ಸ್ ಯಾವ ಥರ ಇದೆ ಅಂತ? ಜನರು ಬೇಜಾರಾಗುತ್ತೆ, ಆದರೂ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಅವರು ಅರ್ಥ ಮಾಡ್ಕೊತಾರೆ. ಯಾಕಂದರೆ ಈಗಿನ ವಾರ್ ಸಿಚುವೇಷನಲ್ಲಿ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಎಲ್ಲವೂ ನಮ್ಮ ಕೈ ಮೀರಿರೋದಿದು, ಏನು ಮಾಡಲಿಕ್ಕಾಗಲ್ಲ. ಜನ ಅರ್ಥ ಮಾಡ್ಕೊತಾರೆ ಅನ್ನೋ ಭಾವನೆ ಇದೆ. ರಾಘವೇಂದ್ರ. ಇದಿಷ್ಟು MTR ಹೋಟೆಲ್ನ ಮಾಲೀಕರಾದಂಥ ರಾಘವೇಂದ್ರ ಅವರ ಮಾತುಗಳು. ಅಂತಂದರೆ ಈಗಾಗಲೇ ಏನು ವಾರ್ ಎಫೆಕ್ಟ್ ಆಗ್ತದೆ, ವಾರ್ ಎಫೆಕ್ಟ್ನಿಂದ ಸುಮಾರು ಸಿಲಿಂಡರ್ ಅಭಾವ ಆಗ್ತದೆ. ಎಲ್ಲರಿಗೂ ಕೂಡ ಈ ಒಂದು ಬಿಸಿ ತಟ್ಟಿರುವಂಥದ್ದು. ನಮಗೂ ಕೂಡ ಇನ್ನು 2 ದಿನ ಆಗೋಷ್ಟು ಮಾತ್ರ ಸಿಲಿಂಡರ್ ಸ್ಟಾಕ್ ಇದೆ. ಇದಾದ ಬಳಿಕ ಏನಾಗುತ್ತೋ ಗೊತ್ತಿಲ್ಲ, ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಬರ್ಬೋದು ಅನ್ನುವಂಥ ಹಂತದಲ್ಲಿ ಅವರು ಮಾತುಗಳನ್ನಾಡಿರುವಂಥದ್ದು. ಸದ್ಯ ಈಗ ಈ ಒಂದು ಸಮಸ್ಯೆ ಯಾವ ರೀತಿಯಾಗಿ ಇನ್ನು ಕಾಡುತ್ತೆ, ಜೊತೆಗೆ ಇದರ ಪರಿಹಾರವನ್ನು ಯಾವ ರೀತಿಯಾಗಿ ಹೋಟೆಲ್ ಮಾಲೀಕರುಗಳು ಜೊತೆಗೆ ಮ್ಯಾನೇಜರ್ಗಳು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್. ಕಮರ್ಷಿಯಲ್ ಸಿಲಿಂಡರ್ಗಳ ಅಲಭ್ಯತೆಯಿಂದಾಗಿ ಇದೀಗ ಬೆಂಗಳೂರಿನ ಐಕಾನಿಕ್ ಹೋಟೆಲ್ಗೂ ಕೂಡ ಯುದ್ಧದ ಬಿಸಿ ತಟ್ಟದೆ. ಎಂಟಿಆರ್ನಲ್ಲಿ ಗರಿ ಗರಿ ಮಸಾಲೆ ದೋಸೆ ತಿನ್ನಬೇಕು ಅನ್ನೋ ಸಲುವಾಗಿ ಬೇರೆ ಬೇರೆ ರಾಜ್ಯಗಳಿಂದ ವಿದೇಶದಿಂದ ಬಂದವರು ಕೂಡ ಇಷ್ಟಪಟ್ಟಿದ್ರು. ಆದರೆ ಇದೀಗ ಯುದ್ಧದ ಪರಿಣಾಮದಿಂದಾಗಿ ಎಂಟಿಆರ್ನಲ್ಲಿ ಸಿಗ್ತಾ ಇದ್ದ ಗರಿ ಗರಿ ದೋಸೆ ಕೂಡ ಕೇವಲ ಬೆಳಗ್ಗೆ ಹೊತ್ತು ಮಾತ್ರ ಸಿಗುತ್ತಂತೆ. ಇನ್ನು ಹೋಟೆಲ್ನಲ್ಲಿ ಇನ್ನೆರಡು ದಿನಕ್ಕೆ ಮಾತ್ರ ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇದ್ದು 2 ದಿನಗಳ ಬಳಿಕ ಹೋಟೆಲ್ ಬಂದ್ ಮಾಡಬೇಕಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಂಟಿಆರ್ ಮ್ಯಾನೇಜರ್ ರಾಘವೇಂದ್ರ ಮಾತನಾಡಿದ್ದಾರೆ. ವಾರ್ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಶುರುವಾಗಿದೆ. ಎಲ್ಲ ಹೋಟೆಲ್ಗಳಲ್ಲೂ ಕೂಡ ಸಿಲಿಂಡರ್ ಸಿಗದೆ ಬೇರೆ ಒಂದು ರೀತಿಯಾದಂಥ ಮೊರೆ ಹೋಗ್ತಾ ಇದ್ದಾರೆ. ಅಂದರೆ ಸೌದೆ ಒಲೆಗಳ ಮುಖಾಂತರವಾಗಿರ್ಬೋದು, ಆ ರೀತಿಯಲ್ಲಿ ಉಪಹಾರಗಳನ್ನ ತಯಾರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾವೀಗ ಲಾಲ್ಬಾಗ್ ರಸ್ತೆಯಲ್ಲಿರುವಂಥ ಶತಮಾನಗಳ ಇತಿಹಾಸ ಉಳ್ಳಂಥ ಒಂದು MTR ಹೋಟೆಲ್ನಲ್ಲಿದ್ದೀವಿ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಈ ಒಂದು ಹೋಟೆಲ್ ಮಾಲೀಕರು ಯಾವ ರೀತಿಯಾಗಿ ಈ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ, ಸಮಸ್ಯೆ ಯಾವ ರೀತಿಯಾಗಿ ಬಗೆಹರಿಸ್ಕೊಂಡಿದ್ದೀರಿ ಸರ್? ಈಗೂ ಕೂಡ ಅಭಾವ ಆಗ್ತದೆ, ಕೆಲವೊಂದು ಕಡೆ ಹೋಟೆಲ್ಗಳನ್ನೇ ಬಂದ್ ಮಾಡ್ತಿದ್ದಾರೆ. ನಿಮ್ಗೆ ಈ ಒಂದು ಸಮಸ್ಯೆ ಯಾವ ರೀತಿಯಾಗಿ ಕಾಡ್ತಾ ಇದೆ? ನಮಗೂ ಸಮಸ್ಯೆ ತಡ್ತಾ ಇದೆ. ನಾವು ಈಗ ಹೇಗಾದರೂ ಮಾಡಿ ಹೋಟ್ಲನ್ನು ಒಂದು ಮುನ್ನಡೆಸಬೇಕು ಅಂತ ಸ್ವಲ್ಪ ಐಟಮನ್ನು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಹೊತ್ತು ದೋಸೆನೇ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ದೋಸೆ ಕೊಡ್ತೀವಿ ಅಂದರೆ ಅದಕ್ಕೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ.
ಹೇಗಾದರೂ ಮಾಡಿ ಒಂದು ಇಷ್ಟರವರೆಗೆ ನಮಗೆ ಕರೆಕ್ಟಾಗಿತ್ತು, ಚೆನ್ನಾಗಿತ್ತು. ಬಟ್ ಇವಾಗ ನಾವು ಕೇಳಿದಷ್ಟು ನಮಗೂ ಸಿಗ್ತಾ ಇಲ್ಲ. ನಾವು ನಮಗೆ ಒಂದು ದಿನಕ್ಕೆ 8ರಿಂದ 10 ಸಿಲಿಂಡರ್ ಬೇಕಾಗುತ್ತೆ. ಆದರೆ ನಮ್ಗೆ ಸಿಗ್ತಾ ಇರೋದೀಗ 4ರಿಂದ 5. ನಾವು ಅದರಲ್ಲೇ ಮ್ಯಾನೇಜ್ ಮಾಡಬೇಕು. ಭಾಳ ಕಷ್ಟ ಆಗ್ತಾಯಿದೆ. ಇನ್ನು ಎಷ್ಟು ದಿನಗಳವರೆಗೂ ನಿಮಗೆ ಸಿಲಿಂಡರ್ ಇಲ್ಲಿ ಸ್ಟಾಕ್ ಇದೆ ಅನ್ನುವಂಥದ್ದು? ನಮಗೆ ಇನ್ನು ಸದ್ಯದ ಮಟ್ಟಿಗೆ 1 ಅಥವಾ 2 ದಿವಸ ಬರ್ಬೋದು. ಅದ್ರ ಮೇಲೆ ಇನ್ನು ಸಿಕ್ಕಿದರೆ ಮಾತ್ರ, ಆಮೇಲೆ ಇಲ್ಲ ಅಂದರೆ ಕಷ್ಟ. ಆಮೇಲೆ ಹೇಗೆ ಸರ್? ಅಂದರೆ ಈಗ 2 ದಿನವರೆಗೂ ಸ್ಟಾಕ್ ಇದೆ, ಅದಾದ ಬಳಿಕ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತೀರಾ ಅಂತ? ಸಿಕ್ಕಿದರೆ ಮುನ್ನಡೆಸ್ತೀವಿ, ಇಲ್ಲ ಅಂದರೆ ಮುಂದಿನ ಕ್ರಮ ಕ್ಲೋಸ್ ಮಾಡಲೇಬೇಕಾಗುತ್ತೆ. ಈಗ ಜನರ ಒಂದು ರೆಸ್ಪಾನ್ಸ್ ಯಾವ ಥರ ಇದೆ ಸರ್? ಅಂದರೆ ರೆಗ್ಯುಲರ್ ಆಗಿ ನಿಮ್ಮ ಹತ್ರ ಸಿಗ್ತಾ ಇರುವಂಥದ್ದು, ಅಂದರೆ ತುಂಬ ವರ್ಷಗಳ ಇತಿಹಾಸ ಇದೆ, ಬೇರೆ ಬೇರೆ ಪರ್ಟಿಕ್ಯುಲರ್ ಇದೇ ಟೇಸ್ಟ್ಗೋಸ್ಕರ ಅಂತಲೇ ಜನ ಇಲ್ಲಿ ಹುಡ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಮುಖ್ಯವಾದಂಥ ಫಲಹಾರಗಳು, ಉಪಹಾರಗಳು ಸಿಗದೇ ಇದ್ದಾಗ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಿದ್ದೀರಿ? ಜನರ ರೆಸ್ಪಾನ್ಸ್ ಯಾವ ಥರ ಇದೆ ಅಂತ? ಜನರು ಬೇಜಾರಾಗುತ್ತೆ, ಆದರೂ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಅವರು ಅರ್ಥ ಮಾಡ್ಕೊತಾರೆ. ಯಾಕಂದರೆ ಈಗಿನ ವಾರ್ ಸಿಚುವೇಷನಲ್ಲಿ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಎಲ್ಲವೂ ನಮ್ಮ ಕೈ ಮೀರಿರೋದಿದು, ಏನು ಮಾಡಲಿಕ್ಕಾಗಲ್ಲ. ಜನ ಅರ್ಥ ಮಾಡ್ಕೊತಾರೆ ಅನ್ನೋ ಭಾವನೆ ಇದೆ. ರಾಘವೇಂದ್ರ. ಇದಿಷ್ಟು MTR ಹೋಟೆಲ್ನ ಮಾಲೀಕರಾದಂಥ ರಾಘವೇಂದ್ರ ಅವರ ಮಾತುಗಳು. ಅಂತಂದರೆ ಈಗಾಗಲೇ ಏನು ವಾರ್ ಎಫೆಕ್ಟ್ ಆಗ್ತದೆ, ವಾರ್ ಎಫೆಕ್ಟ್ನಿಂದ ಸುಮಾರು ಸಿಲಿಂಡರ್ ಅಭಾವ ಆಗ್ತದೆ. ಎಲ್ಲರಿಗೂ ಕೂಡ ಈ ಒಂದು ಬಿಸಿ ತಟ್ಟಿರುವಂಥದ್ದು. ನಮಗೂ ಕೂಡ ಇನ್ನು 2 ದಿನ ಆಗೋಷ್ಟು ಮಾತ್ರ ಸಿಲಿಂಡರ್ ಸ್ಟಾಕ್ ಇದೆ. ಇದಾದ ಬಳಿಕ ಏನಾಗುತ್ತೋ ಗೊತ್ತಿಲ್ಲ, ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಬರ್ಬೋದು ಅನ್ನುವಂಥ ಹಂತದಲ್ಲಿ ಅವರು ಮಾತುಗಳನ್ನಾಡಿರೋದು. ಸದ್ಯ ಈಗ ಈ ಒಂದು ಸಮಸ್ಯೆ ಯಾವ ರೀತಿಯಾಗಿ ಇನ್ನು ಕಾಡುತ್ತೆ, ಜೊತೆಗೆ ಇದರ ಪರಿಹಾರವನ್ನು ಯಾವ ರೀತಿಯಾಗಿ ಹೋಟೆಲ್ ಮಾಲೀಕರುಗಳು ಜೊತೆಗೆ ಮ್ಯಾನೇಜರ್ಗಳು ನಿರ್ವಹಣೆ ಮಾಡ್ತಾರೆ ಅನ್ನೋಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್. ಕಮರ್ಷಿಯಲ್ ಸಿಲಿಂಡರ್ಗಳ ಅಲಭ್ಯತೆಯಿಂದಾಗಿ ಇದೀಗ ಬೆಂಗಳೂರಿನ ಐಕಾನಿಕ್ ಹೋಟೆಲ್ಗೂ ಕೂಡ ಯುದ್ಧದ ಬಿಸಿ ತಟ್ಟದೆ. MTRನಲ್ಲಿ ಗರಿ ಗರಿ ಮಸಾಲೆ ದೋಸೆ ತಿನ್ನಬೇಕು ಅನ್ನೋ ಸಲುವಾಗಿ ಬೇರೆ ಬೇರೆ ರಾಜ್ಯಗಳಿಂದ, ವಿದೇಶದಿಂದ ಬಂದವರು ಕೂಡ ಇಷ್ಟಪಟ್ಟಿದ್ರು. ಆದರೆ ಇದೀಗ ಯುದ್ಧದ ಪರಿಣಾಮದಿಂದಾಗಿ MTRನಲ್ಲಿ ಸಿಗ್ತಾ ಇದ್ದ ಗರಿ ಗರಿ ದೋಸೆ ಕೂಡ ಕೇವಲ ಬೆಳಗ್ಗೆ ಹೊತ್ತು ಮಾತ್ರ ಸಿಗುತ್ತಂತೆ. ಇನ್ನು ಹೋಟೆಲ್ನಲ್ಲಿ 2 ದಿನಕ್ಕೆ ಮಾತ್ರ ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇದ್ದು 2 ದಿನಗಳ ಬಳಿಕ ಹೋಟೆಲ್ ಬಂದ್ ಮಾಡಬೇಕಾಗತ್ತೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ MTR ಮ್ಯಾನೇಜರ್ ರಾಘವೇಂದ್ರ ಮಾತನಾಡಿದ್ದಾರೆ. ವಾರ್ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಶುರುವಾಗಿದೆ. ಎಲ್ಲ ಹೋಟೆಲ್ಗಳಲ್ಲೂ ಕೂಡ ಸಿಲಿಂಡರ್ ಸಿಗದೆ ಬೇರೆ ಒಂದು ರೀತಿಯಾದಂಥ ಮೊರೆ ಹೋಗ್ತಾ ಇದ್ದಾರೆ. ಅಂದರೆ ಸೌದೆ ಒಲೆಗಳ ಮುಖಾಂತರವಾಗಿರ್ಬೋದು, ಆ ರೀತಿಯಲ್ಲಿ ಉಪಹಾರಗಳನ್ನ ತಯಾರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾವೀಗ ಲಾಲ್ಬಾಗ್ ರಸ್ತೆಯಲ್ಲಿರುವಂಥ ಶತಮಾನಗಳ ಇತಿಹಾಸ ಉಳ್ಳಂಥ ಒಂದು MTR ಹೋಟೆಲ್ನಲ್ಲಿದ್ದೀವಿ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಈ ಒಂದು ಹೋಟೆಲ್ ಮಾಲೀಕರು ಯಾವ ರೀತಿಯಾಗಿ ಈ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ, ಸಮಸ್ಯೆ ಯಾವ ರೀತಿಯಾಗಿ ಬಗೆಹರಿಸ್ಕೊಂಡಿದ್ದೀರಿ ಸರ್? ಈಗೂ ಕೂಡ ಅಭಾವ ಆಗ್ತದೆ, ಕೆಲವೊಂದು ಕಡೆ ಹೋಟೆಲ್ಗಳನ್ನೇ ಬಂದ್ ಮಾಡ್ತಿದ್ದಾರೆ. ನಿಮ್ಗೆ ಈ ಒಂದು ಸಮಸ್ಯೆ ಯಾವ ರೀತಿಯಾಗಿ ಕಾಡ್ತಾ ಇದೆ? ನಮಗೂ ಸಮಸ್ಯೆ ತಡ್ತಾ ಇದೆ. ನಾವು ಈಗ ಹೇಗಾದರೂ ಮಾಡಿ ಹೋಟ್ಲನ್ನು ಒಂದು ಮುನ್ನಡೆಸಬೇಕು ಅಂತ ಸ್ವಲ್ಪ ಐಟಮನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಹೊತ್ತು ದೋಸೆನೇ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ದೋಸೆ ಕೊಡ್ತೀವಿ ಅಂದರೆ ಅದಕ್ಕೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಹೇಗಾದರೂ ಮಾಡಿ ಒಂದು ಇಷ್ಟರವರೆಗೆ ನಮಗೆ ಕರೆಕ್ಟಾಗಿತ್ತು, ಚೆನ್ನಾಗಿತ್ತು. ಬಟ್ ಇವಾಗ ನಾವು ಕೇಳಿದಷ್ಟು ನಮಗೂ ಸಿಗ್ತಾ ಇಲ್ಲ. ನಮಗೆ ಒಂದು ದಿನಕ್ಕೆ 8ರಿಂದ 10 ಸಿಲಿಂಡರ್ ಬೇಕಾಗುತ್ತೆ. ಆದರೆ ನಮ್ಗೆ ಸಿಗ್ತಾ ಇರೋದೀಗ 4ರಿಂದ 5. ನಾವು ಅದರಲ್ಲೇ ಮ್ಯಾನೇಜ್ ಮಾಡಬೇಕು. ಭಾಳ ಕಷ್ಟ ಆಗ್ತಾಯಿದೆ. ಇನ್ನು ಎಷ್ಟು ದಿನಗಳವರೆಗೂ ನಿಮಗೆ ಸಿಲಿಂಡರ್